ಕಮೆಂಟ್ಸ್ ಕುತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೆಂಕಟೇಶ್ವರಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ರಾಷ್ಟ್ರದಾದ್ಯಂತ ಸದ್ದು ಮಾಡಿದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಜಾಲತಾಣಗಳದ್ದೇ ಪ್ರಮುಖ ಪಾತ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ವಿಚಾರ. ಪವಿತ್ರ ಗೌಡಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದಕ್ಕೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಯಿತು. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಅದು ಕೂಡ ಫೇಕ್ ಅಕೌಂಟ್ಗಳಲ್ಲಿ ಕಮೆಂಟ್ ಅನ್ನ ಮಾಡಿ ಪ್ರಾಣಕ್ಕೆ ಸಂಚಕಾರವನ್ನ ತಂದುಕೊಂಡಿದ್ದಾರೆ. ಇದು ಒಬ್ಬ ರೇಣುಕಾ ಸ್ವಾಮಿಯ ಸಮಸ್ಯೆ ಅಲ್ಲ, ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಒಬ್ಬ ರೇಣುಕಾ ಸ್ವಾಮಿಯ ಸಮಸ್ಯೆ ಅಲ್ಲ, ಇದು ಹಲವರಿಗೆ ಇದೇ ರೀತಿಯಾದಂತಹ ಗೀಳಿದೆ. ಯುವ ಸಮೂಹದ ಅನೇಕರು ಸೋಷಿಯಲ್ ಮೀಡಿಯಾ ಗೀಳಿಗೆ ಬಿದ್ದಿದ್ದಾರೆ. ಉತ್ತಮವಾಗಿ ಬಳಕೆ ಮಾಡಿದ್ರೆ ಓಕೆ, ಲಿಮಿಟ್ ನಲ್ಲಿ ಬಳಕೆ ಮಾಡಿದ್ರೆ ಓಕೆ, ಆದ್ರೆ ದಿನಕ್ಕೆ 5 ಗಂಟೆ ಸೋಷಿಯಲ್ ಮೀಡಿಯಾದಲ್ಲೇ ಕಳೆಯುವಂತಹ ಯೂತ್ಸ್ ಕೂಡ ಇದ್ದಾರೆ. 18ರಿಂದ 24 ವರ್ಷದ ಯುವ ಜನತೆ ಈ ಗೀಳಿಗೆ ಹೆಚ್ಚು ಬಲಿಯಾಗ್ತಾರೆ. ಯಾರದ್ದು ವಿಡಿಯೋ ನೋಡೋದು, ವಿಡಿಯೋ ನೋಡಿ ಖುಷಿ ಪಟ್ಟು ನಕ್ಕು ಅಥವಾ ತಮಾಷೆ ತನ್ಸಿ ಸುಮ್ಮನಾಗೋದು ಬೇರೆ ವಿಚಾರ. ಬಟ್ ಆ ವಿಡಿಯೋಗೆ ಕಾಮೆಂಟ್ ಹಾಕೋದು, ಕೆಟ್ಟದಾಗಿ ಮೆಸೇಜ್ಗಳನ್ನ ಮಾಡೋದು, ಇದು ನಿಜಕ್ಕೂ ಗಂಭೀರ ಆರೋಗ್ಯ ಸಮಸ್ಯೆನಾ? ಸಿಕ್ಕವರಿಗೆ ಕಮೆಂಟ್ ಮಾಡಿದ್ರೆ ಟ್ರೇಸ್ ಮಾಡಬಹುದು, ಎಚ್ಚರ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ತಾ ಇದ್ದಂತಹ ರೇಣುಕಾ ಸ್ವಾಮಿ ಒಂದು ಮೆಸೇಜ್ ಮಾಡೋದಕ್ಕೆ ಹೋಗಿ, ಕಾಮೆಂಟ್ ಮಾಡೋದಕ್ಕೆ ಹೋಗಿ ತನ್ನ ಪ್ರಾಣಕ್ಕೆ ಸಂಚಕಾರವನ್ನ ತಂದುಕೊಂಡ ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ. ಹಾಗಂತ ರೇಣುಕಾ ಸ್ವಾಮಿ ಒಬ್ಬನಿಗೆ ಅಲ್ಲ ಈ ಸಮಸ್ಯೆ ಇರೋದು. ಹಲವರಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂಥ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಯುವಕರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡುವಂತಹ ಹುಚ್ಚತೆ, ಕೆಟ್ಟದಾಗಿ ಕಾಮೆಂಟ್ ಮಾಡುವಂತಹ ಹುಚ್ಚತೆ. ಹಾಗಾದ್ರೆ ನಿಜಕ್ಕೂ ಇದೊಂದು ಬಹಳ ಗಂಭೀರವಾದಂತಹ ಸಮಸ್ಯೆನಾ? ಈ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ವಿಶೇಷ ಅತಿಥಿಗಳು ಇವತ್ತು ನನ್ನ ಜೊತೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಸೈಬರ್ ಎಕ್ಸ್ಪರ್ಟ್ ಆಗಿರುವಂತಹ ಶುಭಮಂಗಳ ಅವರು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವಂತಹ ಅನುಪಾ ಸತೀಶ್ ಅವರಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಶುಭಮಂಗಳ ಅವರಿಂದಾನೇ ಆರಂಭ ಮಾಡ್ತೀನಿ. ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ಒಬ್ಬ ಸ್ಟಾರ್ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲರೂ ಕೂಡ ಸದ್ಯ ಜೈಲಿನಲ್ಲಿದ್ದಾರೆ. ತನಿಖೆ ನಡೀತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಇಡೀ ಪ್ರಕರಣದ ಮೂಲ ಸೋಷಿಯಲ್ ಮೀಡಿಯಾ, ಇದು ತನಿಖೆಯಲ್ಲಿ ಗೊತ್ತಾಗಿರುವಂತಹ ವಿಚಾರ. ಏನು ಹೇಳ್ತೀರಿ, ನಿಮ್ಮ ಮೊದಲ ರಿಯಾಕ್ಷನ್ ಈ ಘಟನೆಗೆ? ಖಂಡಿತವಾಗ್ಲೂ ನೀವು ಮೊದಲೇ ಹೇಳಿದ ಹಾಗೆ ಸರಿಯಾದ ಉಪಯೋಗ ಆಗಿದ್ದಿದ್ರೆ ಇದರ ರಿಸಲ್ಟೇ ಬೇರೆ ಆಗ್ತಿತ್ತು. ಮೊದಲನೇದು. ಎರಡನೇದು, ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಒಂದು ಕಮೆಂಟಿಗೋಸ್ಕರ ಇಷ್ಟು ದೊಡ್ಡ ನಿರ್ಧಾರ ಆಗಲಿ ದುಡುಕು ಸ್ವಭಾವದಿಂದ ತಗೊಳ್ಳೋವಂತಹ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ನಿಜವಾಗ್ಲೂ ಅವರಿಗೆ ಇದರಿಂದ ಮಾನಸಿಕವಾದ ಹಿಂಸೆ ಆಗಿರಬಹುದು ನಿಜ. ಆದರೆ ಈ ಪ್ರಕರಣಕ್ಕೆ ಅವರು ಖಂಡಿತವಾಗ್ಲೂ ಪೊಲೀಸ್ ತನಿಖೆಗೆ ಹೋಗಬಹುದಾಗಿತ್ತು, ಪೊಲೀಸಲ್ಲಿ ರಿಪೋರ್ಟ್ ಮಾಡಬಹುದಾಗಿತ್ತು. ಏಕೆಂದರೆ ಈ ಒಂದು ಅಕೌಂಟಿಂದ ರೇಣುಕಾ ಸ್ವಾಮಿ ಒಬ್ಬರೇ ಆಪರೇಟ್ ಮಾಡ್ತಿದ್ರಾ, ಬೇರೆ ಆಪರೇಟ್ ಮಾಡ್ತಿದ್ರಾ, ಇನ್ನೂ ಅದು ತನಿಖೆನಲ್ಲಿದೆ. ಮೊದಲನೇದು. ಎರಡನೇದು, ಈ ಥರದ್ದು ಇವರು ಒಬ್ಬರ ಮಧ್ಯದಲ್ಲಿರುವಂತಹ ಸಮಸ್ಯೆ ಅಲ್ಲ, ಪ್ರತಿ ಯಂಗ್ಸ್ಟರಲ್ಲೂ ನೋಡ್ತಾ ಇರುವಂತಹ ಸಮಸ್ಯೆ. ಏನು ಅಂದರೆ ಬಿಹೈಂಡ್ ದ ಸ್ಕ್ರೀನ್ ಐ ಆಮ್ ನೋವೇರ್ ಅನ್ನೋ ಒಂದು ಅಸಂಪ್ಷನ್ ಶುರುವಾಗ್ಬಿಟ್ಟಿದೆ ಎಲ್ಲರಿಗೂ. ನಾನು ಎಲ್ಲೋ ಕೂತು ಯಾರ ಬಗ್ಗೆನೋ ಕಮೆಂಟ್ ಮಾಡಿದ್ರೆ ನನ್ನನ್ನು ಹಿಡಿಯೋರಿಲ್ಲ, ನಾನು ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾಳೆ ಬೆಳಗ್ಗೆ ನಾನು ಯಾವುದೋ ಒಂದು ಹೆಸರಲ್ಲಿ ಅಕೌಂಟನ್ನು ತೆರೆದು ಅವರಿಗೆ ಬೇಡದೇ ಇರೋರು ಅಥವಾ ನನಗೆ ಬೇಡದೇ ಇರೋರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಬಹುದು. ಮುಂದೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರೋ ಎಲ್ಲರಿಗೂ ಹೇಳಬೇಕಾಗಿರುವಂತಹ ಒಂದು ಮೆಸೇಜ್ ಏನು ಅಂದರೆ, ಖಂಡಿತವಾಗ್ಲೂ ಇದನ್ನೆಲ್ಲವನ್ನು ಟ್ರೇಸ್ ಮಾಡಬಹುದು. ಮೊದಲನೇದು. ಎರಡನೇದು, ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಟ್ರಾಫಿಕ್ ಅಂತ ನಾವೇನು ಕರಿತೀವಿ, ನೆಟ್ವರ್ಕ್ ಟ್ರಾಫಿಕ್ ಅದನ್ನು ಮಾನಿಟರ್ ಮಾಡ್ತಾನೇ ಇದ್ದೀವಿ. ಮಾನಿಟರ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಮೆಷರ್ಸ್ ತೊಗೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲ ಕ್ರಮಗಳನ್ನು ಕೈಗೊಳ್ಕೊಳ್ತಾನೆ ಇದ್ದಾರೆ. ಅದು ಸರ್ಕಾರದವರಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅಥವಾ ಆರ್ಮಿ, ನೇವಿ ಎಲ್ಲ ಕಡೆಯಿಂದನೂ ನಡೀತಾ ಇದೆ. ಆದರೆ ಪ್ರಿಯಾರಿಟಿ ವೈಸ್ ನೋಡ್ತಾರೆ. ಏಕೆಂತಂದರೆ ಈ ಥರದ ಒಂದು ಮೆಸೇಜ್ಗಳ ಕಮೆಂಟ್ಗಳ ಬಗ್ಗೆ ಯಾರೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗಲ್ಲ. ಏಕೆಂದರೆ ಇದು ಇಂಡಿವಿಜುವಲ್ ಆಗಿ ಒಬ್ಬ ಮನುಷ್ಯನ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಒಪಿನಿಯನನ್ನು ಹೇಳ್ತಾ ಇರೋದು. ಎನಿಥಿಂಗ್ ಫಾರ್ ದ ನೇಷನ್, ಎನಿಥಿಂಗ್ ಫಾರ್ ದ ಸ್ಟೇಟ್ ಅಂದಾಗ ಖಂಡಿತವಾಗ್ಲೂ ಅದೆಲ್ಲವನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ಹಾಗಂತ ಇದನ್ನು ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಯಾರೂ ಮಾನಿಟರ್ ಮಾಡಲ್ಲ, ಇದರಿಂದ ಏನು ಬೇಕಾದ್ರೂ ಆಗುತ್ತೆ, ನಾನು ಸಿಕ್ಕಾಕೊಳ್ಳೋದಿಲ್ಲ ಅಂತ ಯಾರಾದರೂ ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಸಿಕ್ಕಾಕೊಳ್ತಾರೆ. ಏಕೆಂದರೆ ಈಗ ನಡೀತಾ ಇರುವಂತಹ ಇನ್ಸ್ಟಾಗ್ರಾಮಿನ ಕೇಸ್ಗಳ ಬಗ್ಗೆ ಹೇಳ್ತಾ ಹೋದರೆ ಪ್ರತಿಯೊಂದಕ್ಕೂ ಲಾಗ್ಸ್ ಅಂತ ಇರುತ್ತೆ.
ಟೆಕ್ನಿಕಲಿ ಕಾಲಿಂಗ್ ಲಾಗ್ಸ್ ಅಂತ ಕರಿತೀವಿ ನಾವು. ಯಾವ ಟ್ರಾಫಿಕ್ ಎಲ್ಲಿಂದ ಜನರೇಟ್ ಆಗಿದೆ, ಯಾವ ಫೋನಿಂದ ಜನರೇಟ್ ಆಗಿದೆ, ಯಾವ ಲ್ಯಾಪ್ಟಾಪು, ಯಾವ ಸರ್ವರು, ಪ್ರತಿಯೊಂದು ಗೊತ್ತಾಗೇ ಆಗುತ್ತೆ. ಸೊ ಹಾಗಾಗಿ ಅಸಂಪ್ಷನ್ ಬೇಡ. ಟೆಕ್ನಾಲಜಿ ಅಷ್ಟು ಪೂರಾಗಿಲ್ಲ, ಟೆಕ್ನಿಷಿಯನ್ಸು ದಡ್ರಲ್ಲ. ಹಾಗೇನೆ ಸೈಬರ್ ಪ್ರಪಂಚ ಅಂದಿದ ತಕ್ಷಣ ಸ್ಕ್ರೀನ್ ಮುಂದೆ ಇರೋರು ಮಾತ್ರ ಸಿಕ್ಕಾಕೊಳ್ತಾರೆ, ಸ್ಕ್ರೀನ್ ಹಿಂದೆ ಕೂರೋರು ಸಿಕ್ಕಾಕೊಳ್ಳಲ್ಲ ಅನ್ನೋ ಅಂದಾಜಿದ್ರೆ ಅದನ್ನು ಇವತ್ತಿಂದಾನೇ ತಲೆಯಿಂದ ತೆಗೆದು ಹಾಕ್ಬಿಡಿ. ಅದು ಹೇಗೆ ಟ್ರೇಸ್ ಮಾಡ್ತಾರೆ ಅಂತ ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀವಿ ಮ್ಯಾಮ್. ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದೀರಿ ಅನುಪಾ ಸತೀಶ್. ಬಹುಶಃ ಈ ರೀತಿ ಮೆಸೇಜ್ಗಳ ಪ್ರವಾಹ ಅದು ಒಳ್ಳೆಯದು ಇರಬಹುದು, ಕೆಟ್ಟದ್ದು ಇರಬಹುದು, ನಿಮಗೂ ಬಂದಿರುತ್ತೆ, ನೀವು ಅದನ್ನು ಫೇಸ್ ಮಾಡ್ತೀರಿ. ಈ ಪ್ರಕರಣ ನೋಡಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರು ತೆಗೆದುಕೊಂಡಿದ್ದಾರೆ ಎನ್ನಲಾದಂತಹ ಈ ಕ್ರಮ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಈಗ ಅವ್ರು ಜೈಲಿಗೆ ಹೋಗೋ ಆಯಿತು, ಅದಕ್ಕೆ ಏನು ಹೇಳ್ತೀರಿ ಅಂತ ಹೇಳಿ ನಿಮ್ಮ ರಿಯಾಕ್ಷನ್? ಮ್ಯಾಮ್, ಲೈಕ್ ಲಾಸ್ಟ್ 3-4 ಇಯರ್ಸಿಂದ ನಾನು ಸೋಷಿಯಲ್ ಮೀಡಿಯಾ ಆನ್ ಎ ರೆಗ್ಯುಲರ್ ಬೇಸಿಸ್ ಯೂಸ್ ಮಾಡ್ತಾ ಇದ್ದೀನಿ, ವೇರ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಪಬ್ಲಿಕ್ ಪ್ರೊಫೈಲಲ್ಲಿ ನಾವು ಇವಾಗ ಏನಾದರೂ ಒಂದು ಕಾಂಟೆಂಟ್ ಅಪ್ಲೋಡ್ ಮಾಡ್ತಿದ್ದೀವಿ ಅಂದರೆ ಇಟ್ಸ್ ಓಪನ್ ಫಾರ್ ಎವ್ರಿ ಒನ್ ಟು ವ್ಯೂ, ಕಾಮೆಂಟ್ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಫಸ್ಟ್ ಥಿಂಗ್ ನಾವೇನು ಪೋಸ್ಟ್ ಮಾಡ್ತಿದ್ದೀವಿ ಅಥವಾ ನಾವೇನು ಕಾಮೆಂಟ್ ಮಾಡ್ತಿದ್ದೀವಿ, ಇಟ್ಸ್ ಆಲ್ವೇಸ್ ಇನ್ ಅವರ್ ಹ್ಯಾಂಡ್. ನಾವು ಡಿಸೈಡ್ ಮಾಡ್ಬೋದು ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಸೆಕೆಂಡ್ ಥಿಂಗ್, ಓಕೆ, ನಾನು ಆ್ಯಸ್ ಅ ಕ್ರಿಯೇಟರ್ ಲೈಕ್ ಎವ್ರಿ ಡೇ ಬೇಸಿಸಲ್ಲಿ ಕಾಮೆಂಟ್ಸ್ನ ನೋಡ್ತಿರ್ತೀವಿ. ಸೊ ಇಸ್ ದೇರ್ ಪಾಸಿಟಿವ್, ನೆಗೆಟಿವ್? ಫಾರ್ಚುನೇಟ್ಲಿ ನನಗೆ ಜಾಸ್ತಿ ಪಾಸಿಟಿವೇ ನೋಡಿದ್ದೀನಿ, ಬಟ್ ನೆಗೆಟಿವ್ ಇಲ್ವಾ? ಡೆಫಿನೆಟ್ಲಿ ಇದೆ. ವೇರ್ ದೇರ್ ಇಸ್ ಪಾಸಿಟಿವ್ ಆಲ್ವೇಸ್ ಅಲ್ಲಿ ನೆಗೆಟಿವ್ ಅಂತ ಇದ್ದೇ ಇರುತ್ತೆ. ಸೊ ನೆಗೆಟಿವ್ ಬರುತ್ತೆ, ನಮಗೂ ಕಾಮೆಂಟ್ಸಲ್ಲಿ ಅಥವಾ ಡಿ ಎಮ್ಸಲ್ಲಿ ಒಂದೊಂದ್ಸಲಿ ನೆಗೆಟಿವ್ ಕಾಮೆಂಟ್ಸ್ ಹಾಕ್ತಾರೆ. ಸೊ ಬೆಸ್ಟ್ ಥಿಂಗ್ ಸೋಷಿಯಲ್ ಮೀಡಿಯಲ್ಲಿ ಅಂದರೆ ಇಗ್ನೋರೆನ್ಸ್ ಇಸ್ ಬ್ಲಿಸ್. ಸೊ ಇಗ್ನೋರ್ ಮಾಡಿಬಿಡೋದು ಅಂಥ ಕಾಮೆಂಟ್ಸ್ನ ಇಸ್ ದ ಫಸ್ಟ್ ಆ್ಯಂಡ್ ಬೆಸ್ಟ್ ಅಪ್ರೋಚ್. ಎಲ್ಲರಿಗೂ ಏನೋ ಯಾರಾದರೂ ಇವಾಗ ಹೊಸದಾಗಿ ಸೋಷಿಯಲ್ ಮೀಡಿಯಾಗೆ ಬರ್ತಿದ್ದಾರೆ ಅಥವಾ ನಾರ್ಮಲಾಗಿ ಪೋಸ್ಟ್ ಮಾಡ್ತಾರೆ ಅಂದರೆ ಅಂಥ ನೆಗೆಟಿವ್ ಕಾಮೆಂಟ್ಸ್ನ ಇಗ್ನೋರ್ ಮಾಡೋದು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅವರೇ ಎಷ್ಟೊಂದು ಪ್ರೊವೈಡ್ ಮಾಡಿದ್ದಾರೆ, ಅಂದರೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ದೇ ಹ್ಯಾವ್ ಗಿವನ್ ಆಪ್ಷನ್ಸ್ ಲೈಕ್ ರಿಪೋರ್ಟ್ ಮಾಡೋದಕ್ಕೆ, ಬ್ಲಾಕ್ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ ಕಾಮೆಂಟ್ನ. ನಿಮಗೆ ಇಷ್ಟ ಆಗಿಲ್ಲ ಫಸ್ಟ್ ಹೋಗಿ ಡಿಲೀಟ್ ಮಾಡಿ, ಇಲ್ಲ ಇನ್ನೂ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಬ್ಲಾಕ್ ಮಾಡಿ. ಬ್ಲಾಕ್ ಮಾಡಿದ್ರೆ ಅವ್ರು ನಿಲ್ಲಿಸ್ತಾ ಇಲ್ಲ ಅಂದರೆ ಯು ಕ್ಯಾನ್ ರಿಪೋರ್ಟ್ ದೋಸ್ ಪ್ರೊಫೈಲ್ಸ್ನ. ಕಮೆಂಟ್ಸ್ನ ಆಫ್ ಮಾಡೋದಕ್ಕೂ ಆಪ್ಷನ್ ಇದೆ, ಕಮೆಂಟ್ಸ್ ಆಫ್ ಮಾಡೋಕ್ಕೂ ಆಪ್ಷನ್ ಇದೆ. ಎಸ್, ಇವಾಗ ಸೊ ಆ ಥರ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಆಲ್ಸೋ ಫಿಲ್ಟರ್ ಔಟ್ ಕಾಮೆಂಟ್ಸ್, ಲೈಕ್ ನಿಮಗೆ ಈ ಥರ ಪರ್ಟಿಕ್ಯುಲರ್ ವರ್ಡ್ಸ್ ಬೇಡ ಅಂದರೆ ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಬೋದು ನಿಮ್ಮ ಪ್ರೊಫೈಲಲ್ಲಿ. ಆ ಥರ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ ಬಿಕಾಸ್ ಈ ಥರ ಆಗ್ತಾ ಇದೆ ಅಂತ. ಇಟ್ಸ್ ನಾಟ್ ನ್ಯೂ. ಈಗ ಒಂದು 2 ಇಯರ್ಸಿಂದ ಆಲ್ರೆಡಿ ಸೋಷಿಯಲ್ ಮೀಡಿಯಲ್ಲಿ ಈ ಥರ ನೆಗೆಟಿವ್ ಕಾಮೆಂಟ್ಸ್, ಫೇಕ್ ಪ್ರೊಫೈಲ್ಸ್, ಎಸ್ಪೆಷಲಿ ಫೇಕ್ ಪ್ರೊಫೈಲ್ಸಿಂದ ಬರೋ ಅಂಥದ್ದೇ ಜಾಸ್ತಿ. ಈವನ್ ನಾನು ನೋಡಿದ್ರು ನೆಗೆಟಿವ್ ಕಾಮೆಂಟ್ಸ್ ನೋಡಿದ್ರೆ ಆ ಪ್ರೊಫೈಲಲ್ಲಿ ಒಂದು ಪ್ರೊಫೈಲ್ ಪಿಕ್ಚರ್ ಇರೋದಿಲ್ಲ ಅಥವಾ ಅದಕ್ಕೊಂದು ಫಾಲೋವರ್ಸ್ ಇರಲ್ಲ, ನೇಮ್ ಇರಲ್ಲ ಕರೆಕ್ಟಾಗಿ. ಸೊ ಇಟ್ಸ್ ಆಲ್ವೇಸ್ ಯಾರು ಅವ್ರದ್ದೇ ಪ್ರೊಫೈಲಿಂದ ಬಂದ್ ಮಾಡೋದು ತುಂಬ ಕಡಿಮೆ. ಸೊ ದೇ ಆಲ್ ಕ್ರಿಯೇಟ್ ಸಮ್ ಅಡಿಷ್ನಲ್ ಫೇಕ್ ಪ್ರೊಫೈಲ್ ಈ ಥರ ನೆಗೆಟಿವ್ ಕಾಮೆಂಟ್ಸ್ ಮಾಡಬೇಕು, ಹೇಟ್ ಕಾಮೆಂಟ್ಸ್ ಮಾಡಬೇಕು ಅಂದರೆ. ಶುಭಮಂಗಳ ಮ್ಯಾಮ್, ಸೋಷಿಯಲ್ ಮೀಡಿಯಾನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಬಳಕೆದಾರರಿಗೆ ಗೊತ್ತಿಲ್ಲದೆ ಇರೋದಕ್ಕೆ ಈ ರೀತಿಯಾದಂಥ ಒಂದು ನಿರ್ಧಾರ ಆಯ್ತಾ ಈ ಪ್ರಕರಣದಲ್ಲಿ ಅಂಥೇಳಿ? ಯಾಕಂದರೆ ಆಪ್ಷನ್ಸ್ ಸಿಕ್ಕಾಪಟ್ಟೆ ಇತ್ತು. ಆ ಥರ ಮೆಸೇಜ್ ಬಂದಿದ್ದೇ ಹೌದಾದರೆ, ಆ ಥರದ್ದು ಕೆಟ್ಟ ಕಾಮೆಂಟ್ಸ್ ಏನೋ ಬಂದಿದ್ದೇ ಹೌದಾದರೆ ಅದನ್ನು ಡೀಲ್ ಮಾಡೋದಕ್ಕೆ ಬೇರೆ ಬೇರೆ ಅವಕಾಶಗಳಿತ್ತು. ಅದು ಯಾವುದನ್ನು ಮಾಡಲಿಲ್ಲ. ಈಗ ಅವರು ಮೆನ್ಷನ್ ಮಾಡ್ತಾ ಇದ್ರು ಹೇಗೆ ಬ್ಲಾಕ್ ಮಾಡಬಹುದಾಗಿತ್ತು, ಏನು ಮಾಡಬಹುದಾಗಿತ್ತು ಅಂತ. ಅದು ಯಾವುದೂ ಇಲ್ಲ, ಆದ ಕಾಣಿಸ್ತಾ ಇಲ್ಲ. ಅಂದರೆ ಆ ಬಗೆಗಿನ ನಾಲೆಡ್ಜ್ ಕಡಿಮೆ ಇರೋದೇ ಇಂಥದ್ದಕ್ಕೆ ದಾರಿ ಮಾಡಿಕೊಡ್ತಾ ಇದೆಯಾ ಅಂತ ಹೇಳಿ? ಬಹುಶಃ ನಾಲೆಡ್ಜ್ ಕಮ್ಮಿ ಇದೆಯಾ ಅಂತ ಹೇಳಿದ್ರೆ ಲೆಟ್ ಮಿ ಬಿ ಕರೆಕ್ಟ್. ಯಾಕೆಂದರೆ ಇಬ್ಬರು ಅನ್ಎಜುಕೇಟೆಡ್ಸ್ ಏನಲ್ಲ ಅಲ್ಲ. ಇನ್ಸ್ಟಾಗ್ರಾಮ್ ಉಪಯೋಗಿಸ್ತಾರೆ, ಸೋಷಿಯಲ್ ನೆಟ್ವರ್ಕ್ ಉಪಯೋಗಿಸ್ತಾರೆ. ಈಗ ನನಗೇನಾದರೂ ಅದರಲ್ಲಿ ಆಪ್ಷನ್ ಬೇಕು ಅಂದರೆ ಇವಾಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಈ ಥರದ್ದೊಂದು ಕಮೆಂಟ್ ಕಾಣಿಸ್ತಾ ಇದೆ, ನನಗೆ ಈ ಕಮೆಂಟನ್ನು ನಾನು ಅವಾಯ್ಡ್ ಮಾಡಬೇಕು. ಏನೆಲ್ಲ ಮಾಡ್ಬೋದು ಅಂದರೆ ಯು ಹ್ಯಾವ್ ದ ಬೆಸ್ಟ್ ಯೂನಿವರ್ಸಿಟಿ ಟುಡೇ, ಗೂಗಲನ್ನು ರೆಫರ್ ಮಾಡ್ಬೋದಾಗಿತ್ತು. ಕರೆಕ್ಟ್. ಇನ್ಸ್ಟಾಗ್ರಾಮಲ್ಲಿ ಸೆಟ್ಟಿಂಗ್ಸ್ ಗೊತ್ತಿಲ್ಲ, ಬೇರೆಯವ್ರನ್ನ ಕೇಳ್ಬೋದು. ಇವತ್ತಂತೂ ಯಾವುದೇ ಒಂದು 8 ವರ್ಷದ ಮಗುನ ಕೇಳಿದ್ರೂ ಎಲ್ಲ ಸೆಟ್ಟಿಂಗ್ಸೂ ಪ್ರಾಪರಾಗಿ ಹೇಳ್ಕೊಡ್ತಾರೆ. ಹೌದು. ಸೊ ಅಂಥದ್ರಲ್ಲಿ ಇವರ ಪ್ರೊಫೆಷನಲ್ಲಿ ಇರೋದ್ರಲ್ಲಿ ಸಾಕಷ್ಟು ಜನಕ್ಕೆ ಅದರ ಪರಿಚಯ ಇರುತ್ತೆ. ಇಲ್ಲ ಈ ಥರ ಒಬ್ಬ ಪ್ರೊಫೆಷನಲ್ಲಿ ಸೆಲೆಬ್ರಿಟಿ ನನಗೆ ಬೇಕಾದಷ್ಟು ಈ ಥರದ ಕಮೆಂಟ್ಸ್ ಬರುತ್ತೆ ಅಂದಾಗ ವಿ ಹ್ಯಾವ್ ಆಲ್ರೆಡಿ ಅಡ್ವೈಸ್ಡ್, ಪ್ರತಿಯೊಬ್ಬರಿಗೂ ಅಡ್ವೈಸ್ ಮಾಡಿದ್ದೀವಿ. ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಬಂದಿಲ್ಲ ಅಂದಾಗ ಡೂ ಕಾಂಟ್ಯಾಕ್ಟ್ ದ ಎಕ್ಸ್ಪರ್ಟ್ ಆರ್ ಹ್ಯಾವ್ ಎ ಎಕ್ಸ್ಪರ್ಟ್ ಹೂ ಕ್ಯಾನ್ ಹ್ಯಾಂಡಲ್ ಇಟ್, ಆಸ್ ಸಿಂಪಲ್ ಆಸ್ ದಟ್. ಅಲ್ಲ, ಎರಡನೇದು, ಇಲ್ಲ ನನಗೆ ಇದೆಲ್ಲವನ್ನ ಕೈ ಮೀರಿ ಈ ಥರದ್ದು ಆಗಿದೆ ಅಂದಾಗ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡೋಕ್ಕೆ ಅಂತಾನೆ ಪೊಲೀಸವರಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಒಮ್ಮೆ ಹೋಗಿ ರಿಪೋರ್ಟ್ ಮಾಡಬಹುದಾಗಿತ್ತು, ಇಲ್ಲ ಇನ್ಸ್ಟಾಗ್ರಾಮಲ್ಲೇ ರಿಪೋರ್ಟ್ ಮಾಡ್ಬೋದಾಗಿತ್ತು. ಈ ಥರದ ಒಂದು ಅಕೌಂಟಿಂದ ನನಗೆ ಈ ಥರದ ಮೆಸೇಜ್ಗಳು ಬರ್ತಾ ಇರೋದ್ರಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿ ಇನ್ಸ್ಟಾಗ್ರಾಮಲ್ಲೇ ರಿಪೋರ್ಟ್ ಮಾಡ್ಬೋದಾಗಿತ್ತಲ್ಲ.
ಸೊ ಗೊತ್ತಿರಲಿಲ್ಲ ಅಂತ ಹೇಳೋದು ಖಂಡಿತವಾಗ್ಲೂ ನಾನು ಒಪ್ಪೋದಿಲ್ಲ. ಯಾಕೆಂತಂದರೆ ನಿಮಗೆ ಪಕ್ಕದ ರೋಡಲ್ಲಿ ಯಾವ ಅಂಗಡಿ ಇದೆ ಅಂತ ಗೊತ್ತಿಲ್ಲ ಅಂದರೆ ಫಸ್ಟ್ ಗೂಗಲಿಗೆ ಹೋಗಿ ಟೈಪ್ ಮಾಡಿ ಹುಡುಕ್ತೀರಾ ನೀವು. ಸೊ ಯು ಹ್ಯಾವ್ ಎ ಆಪ್ಷನ್ ಅಲ್ವಾ? ಸೊ ಎಲ್ಲವನ್ನ ಚೆಕ್ ಮಾಡೋ ನೀವು ಇದನ್ನು ಯಾಕೆ ಚೆಕ್ ಮಾಡಿಲ್ಲ? ಸೊ ಚೆಕ್ ಮಾಡೋದಕ್ಕೆ ಆಪ್ಷನ್ ಇದೆ. ಎಲ್ಲದಕ್ಕೂ ನಿಮಗೆ ಗೊತ್ತಿರುವಂಥದ್ದೇ, ಪೊಲೀಸ್ ಅವ್ರು ಇದ್ದಾರೆ, CCB ಇದೆ ಅನ್ನೋದು ಗೊತ್ತಿದೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ರಿಪೋರ್ಟ್ ಮಾಡ್ಬೋದು ಅಂತ ಗೊತ್ತಿದೆ, ಇಲ್ಲ ಗೊತ್ತಿರೋರ ಹತ್ರ ಕೇಳ್ಬೋದು ಅನ್ನೋದು ಗೊತ್ತಿದೆ. ಇದೆಲ್ಲವೂ ಗೊತ್ತಿದ್ದು ಈ ಥರದ್ದು ಸ್ಟೆಪ್ ಆಗಿದೆ ಅಂದರೆ ದೇರ್ ಇಸ್ ಸಮಥಿಂಗ್ ವಿಚ್ ವಾಸ್ ಟೇಕನ್ ಆಸ್ ಗ್ರಾಂಟೆಡ್. ಅಲ್ಲಿ ದೇರ್ ವಾಸ್ ಸಮಥಿಂಗ್ ವಿಚ್ ವಾಸ್ ಟೇಕನ್ ಆಸ್ ಗ್ರಾಂಟೆಡ್. ನಿಜ. ಏಕೆಂತಂದರೆ ಇಷ್ಟು ಜನ 4 ಜನ ಇದ್ದಿದ್ದು 12 ಜನ ಆಯಿತು, 12 ಇದ್ದಿದ್ದು 16 ಆಯಿತು, 19 ಆಯಿತು, ಇನ್ನೂ ಬೆಳೀತಾನೆ ಇದೆ ಅಂದರೆ ಇವತ್ತು ವಶಕ್ಕೆ ಪಡ್ಕೊಂಡಿದ್ದಾರೆ ಕೆಲವರನ್ನ. ಇದು ಯಾವ ಥರದ ಪ್ರಭಾವವನ್ನು ಬೀರ್ತಾ ಇದೆ? ಯಾಕೆಂತಂದ್ರೆ ಈ ಕೇಸಲ್ಲಿ ಏನಾದರೂ ಒಂದು ಡಿಸಿಷನ್ ತಪ್ಪಾಗಿ ತಗೊಳ್ತು ಅಂತಂದ್ರೆ ಸರ್ಕಾರದಿಂದ ಒಂದು ರೀತಿಯಾಗಿ ನಾವು ಏನು ಮೆಸೇಜ್ನ ಕೊಡ್ತೀವಿ ನಮ್ಮ ಯೂತಿಗೆ ಅಂದರೆ ನೀನು ಏನಾರ ಮಾಡಪ್ಪ, ಯು ಕ್ಯಾನ್ ಬಿ ಸೇವ್ಡ್ ಅನ್ನೋದನ್ನ ನಾವೇ ತೋರಿಸ್ದಂಗೆ ಆಗ್ಬಿಡುತ್ತೆ ಮೊದಲನೇದು. ಕರೆಕ್ಟ್. ಏಕೆಂದರೆ ಪ್ರತಿಯೊಬ್ಬ ಯೂತು ಇವತ್ತು ಸೈಬರ್ ಸ್ಪೇಸ್ನಲ್ಲಿ ನಾವು ನೋಡಿದಾಗ ಅವರ ಬಹಳಷ್ಟು ದೈನಂದಿನ ಚಟುವಟಿಕೆ ಯಾವ ಥರ ಇರುತ್ತೆ ಅಂತಂದರೆ ಸೋಷಿಯಲ್ ನೆಟ್ವರ್ಕಲ್ಲಿ, ಅದು ಇನ್ಸ್ಟಾ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟ್ಟರ್ ಇರ್ಬೋದು, ಸಿಗ್ನಲ್ ಇರ್ಬೋದು, ಯು ಟಾಕ್ ಅಬೌಟ್ ಎನಿಥಿಂಗ್ ಎಲ್ಲ ಅಲ್ಲೇ ಇರ್ತಾರೆ. ಅವ್ರಿಗೇನಾದರೂ ಒಂಚೂರು ನಾವು ರಾಂಗ್ ಇನ್ಫಾರ್ಮೇಷನ್ ಇವತ್ತು ಕೊಟ್ಬಿಟ್ವಿ ಅಂದರೆ ಮತ್ತೆ ಅವರನ್ನು ನಾವು ಹಿಡಿಯೋದಕ್ಕಾಗಲ್ಲ. ಏಕೆಂತಂದರೆ ಇವತ್ತಿನ ನಮ್ಮ ಯೂತ್ಸ್ ನಾಳಿನ ನಮ್ಮ ಪ್ರಜೆಗಳು, ಅವರನ್ನು ನಾವು ಸೆಕ್ಯೂರ್ ಮಾಡ್ಕೊಂಡ್ರೆ ನಾವು ನಮ್ಮ ದೇಶವನ್ನು ಸೆಕ್ಯೂರ್ ಆಗಿ ಇಟ್ಕೊಳ್ಳೋಕ್ಕಾಗೋದು. ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಈ ಥರದ ಕೇಸಿಗೆ ಆ ಒಂದು ಜಡ್ಜ್ಮೆಂಟ್ ಅನ್ನೋದೇನಿದೆ, ಇಟ್ ಈಸ್ ಗೋಯಿಂಗ್ ಟು ಟರ್ನ್ ದ ಟೇಬಲ್ ಅರೌಂಡ್, ದಟ್ ಇಸ್ ಫಾರ್ ಶ್ಯೂರ್. ಎಕ್ಸಾಕ್ಟ್ಲಿ. ಅನುಪ, ಈಗ ಮೇಡಮ್ ಮೆನ್ಷನ್ ಮಾಡ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಸೆಕ್ಷನ್ ಹೇಗೆ ಅಂತಂದರೆ ಕೆಲವೊಂದು ಸಲ ಅದನ್ನ ವರ್ಡ್ ಯೂಸ್ ಮಾಡಬಹುದೋ ಇಲ್ವೋ ಗೊತ್ತಿಲ್ಲ, ಪಬ್ಲಿಕ್ ಟಾಯ್ಲೆಟ್ಗಿಂತ ಕಡೆಯಾಗಿರುತ್ತೆ. ಅಷ್ಟು ಕೆಟ್ಟದ ಕಾಮೆಂಟ್ಗಳನ್ನು ಮಾಡ್ತಾರೆ. ನೀವು ಹೇಳಿದ ಹಾಗೆ ಇಗ್ನೋರ್ ಮಾಡಿಬಿಡ್ಬೇಕು. ತುಂಬ ಜನ ಇಗ್ನೋರ್ ಮಾಡ್ತಾರೆ, ಎಷ್ಟೋ ಜನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ತುಂಬ ಜನ ಆ ಕಾಮೆಂಟ್ಗಳನ್ನು ಓದೋಕ್ಕೆ ಅಂತ ಬರುವವರು ಇರ್ತಾರೆ. ಯಾರೆಲ್ಲ ಕಮೆಂಟ್ ಓದಕ್ಕೆ ಬಂದಿದ್ದೀರಿ, ಟಿಕ್ ಮಾಡಿ, ಲೈಕ್ ಮಾಡಿ ಅಂತ ಹಾಕೋರಿದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ಒಬ್ಬ ಸ್ಟಾರ್ ಅಥವಾ ಆ ಸ್ಟಾರ್ನ ಆಪ್ತ ಗೆಳತಿ ಅಂತ ನಾವೇನು ಹೇಳ್ತಾ ಇದ್ದೀವೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫಾಲೋವರ್ಸ್ ಇರುವಂಥ ಒಬ್ಬ ವ್ಯಕ್ತಿ, ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇತ್ತಾ ಅಂತ ಹೇಳಿ. ಮ್ಯಾಮ್, ಕಾಮೆಂಟ್ಸ್ ಸಮ್ಟೈಮ್ಸ್ ತುಂಬ ಪರ್ಸ್ನಲ್ ಆಗಿ ಹೋಗೋಕ್ಕೆ ಚಾನ್ಸಸ್ ಇದೆ. ಸೊ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಮಾತಾಡ್ತಾರೆ ಅವ್ರ ಕಾಮೆಂಟ್ಸಲ್ಲಿ. ಬಿಕಾಸ್ ದೇ ಡೋಂಟ್ ನೋ ಯು ಪರ್ಸ್ನಲಿ. ಅವ್ರು ಯಾರಿಗೂ ಗೊತ್ತಿಲ್ಲ, ನಮಗೂ ಅವ್ರು ಯಾರು ಅಂತ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾ ನೆಟ್ವರ್ಕಲ್ಲಿ ನೋಡ್ತಿದ್ದಾರೆ. ಆ್ಯಂಡ್ ಅವ್ರು ಎಲ್ಲಿ ಬೇಕಾದರೂ ಇರ್ಬೋದು. ಆಕ್ಸೆಸಿಬಿಲಿಟಿ ಇವಾಗ ಹೇಗಿದೆ ಅಂದರೆ ಅವ್ರು ಯಾವುದೋ ಜಾಗದಲ್ಲಿ ಕುತ್ಕೊಂಡು ಇನ್ನೊಬ್ರು ಎಲ್ಲಿರೋರ್ಗಾದ್ರೂ ಕಮೆಂಟ್ ಮಾಡ್ತಿರ್ಬೋದು. ಸೊ ಅವ್ರ ಮೈಂಡ್ಸೆಟ್, ನಾನು ಅನ್ಕೊತೀನಿ ತುಂಬ ನೆಗೆಟಿವ್ ಅಥವಾ ಹೇಟ್ ಕಾಮೆಂಟ್ಸ್ ಮಾಡೋರ ಮೈಂಡ್ಸೆಟ್ ಹೇಗಿರುತ್ತೆ. ಇವಾಗ ಯಾರೋ ಒಬ್ರು ಇನ್ನೊಬ್ರಿಗೆ ಅಷ್ಟು ಕೆಟ್ಟದಾಗಿ ಬರಿತಾ ಇದ್ದಾರೆ ಅಂದರೆ ಸೊ ಅವ್ರಿಗೆ ಎಷ್ಟು ಮೆಂಟಲಿ ಅವರೆಷ್ಟು ಅಫೆಕ್ಟ್ ಆಗಿರ್ತಾರೆ. ಸೊ ಇನ್ನೊಬ್ರಿಗೆ ಅವರು ಕೆಟ್ಟದಾಗಿ ಬರಿಬೇಕು ಅಂತ ಅನ್ಕೊತಾರೆ ಅಂತ. ಆ್ಯಂಡ್ ಅದನ್ನು ಹ್ಯಾಂಡಲ್ ಮಾಡೋದು ಐ ಥಿಂಕ್ ಬೈ ಸೊ ಇದೇ ನಾನೇ ಒಂದು 3 years ಹಿಂದೆ ಆ ಥರ ಹೇಟ್ ಕಾಮೆಂಟ್ಸ್ ನೋಡಿದರೆ ಇಟ್ ವುಡ್ ಹ್ಯಾವ್ ಅಫೆಕ್ಟೆಡ್ ಮೀ ತುಂಬ. ಯಾರೋ ಹಿಂಗೆ ಹೇಳ್ಬಿಟ್ರಲ್ಲ ನನಗೆ ಅಂತ. ಬಿಕಾಸ್ ನಾನು ಇನ್ನೂ ಆವಾಗ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ. ಬಟ್ ವಿತ್ ಎಕ್ಸ್ಪೀರಿಯನ್ಸ್ ನಿಮಗೂ ಅರ್ಥ ಆಗುತ್ತೆ ಹೇಗೆ ನೀವು ಹ್ಯಾಂಡಲ್ ಮಾಡಬೇಕು ಆ ಥರ ಕಾಮೆಂಟ್ಸ್ನ ಆ ಥರ. ಸೊ ಐ ಥಿಂಕ್ ಲೈಕ್ ಐ ಡೋಂಟ್ ನೋ, ಅದು ಸೆಲೆಬ್ರಿಟೀಸ್ಗೆ ಐ ಥಿಂಕ್ ಇನ್ನೂ ಈಸಿಯಾಗಿ ಗೊತ್ತಿರುತ್ತೆ ಅದು. ಬಿಕಾಸ್ ಅವ್ರು ಇನ್ನೂ ಮೇಜರ್ ಎಕ್ಸ್ಪೋಜರ್ ನೋಡಿರ್ತಾರೆ ಹೇಟ್ಗೆ, ಪಾಸಿಟಿವ್ಗೆ, ನೆಗೆಟಿವ್ಗೆ. ಸೊ ನಾಟ್ ಶ್ಯೂರ್. ಓಕೆ ಮೇಡಮ್, ಇವಾಗ ಕಂಟ್ರೋಲ್ ಮಾಡಬೇಕು ಇದನ್ನು ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ. ಹೇಗೆ ಅದನ್ನು ನಮ್ಮನ್ನು ಯಾರಾದರೂ ಹಿಡಿತಾರೆ, ನಮ್ಮನ್ನು ಯಾರು ಟ್ರೇಸ್ ಮಾಡ್ತಾರೆ ಅನ್ನೋದೇ ತುಂಬ ಜನರಿಗೆ ಗೊತ್ತಿಲ್ಲದೆ ಈ ರೀತಿ ಆಗ್ತಾ ಇದೆಯೇನೋ ಗೊತ್ತಿಲ್ಲ ಅಂಥೇಳಿ. ಅದು ಟ್ರೂ ಅದು. ಯಾಕಂದರೆ ಫಿಲ್ಟ್ರ್ ಇಲ್ದಂಗೆ ಕಾಮೆಂಟ್ಗಳು ಬಂದುಬಿಡುತ್ತವೆ. ಫಿಲ್ಟ್ರ್ ಇಲ್ದಂಗೆ ಯಾರದ್ದೋ ಫೋಟೋ ಏನೋ ಮಾಡಿ ಅದನ್ನು ಟ್ರೋಲ್ ಮಾಡುವಂತಹ ಕೆಲಸಗಳಾಗುತ್ತವೆ. ಇದಕ್ಕೆ ಕಂಟ್ರೋಲ್ ಹೇಗೆ ಅಂತ ಹೇಳಿದ್ದಕ್ಕೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಿಮಗೆ ಜ್ಞಾಪಕ ಇರಬಹುದು, ನಮ್ಮ ಏಜಲ್ಲಿ ನಾವು ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗ ಕಾಲೇಜಿಗೆ ಮೊದಲನೇ ಸತಿ ನಾವು ಕಾಲಿಡ್ತಿದ್ದೀವಿ ಅಂದಾಗ ತಂದೆ ತಾಯಿಯಂದ್ರಿಂದ ಸಾಕಷ್ಟು ಗೈಡ್ಲೈನ್ಸ್ ಇರೋದು ನಮಗೆ. ನೀನು ತಲೆ ತೆಗೆಸ್ಕೊಂಡು ಹೋಗಬೇಕು, ಯಾರನ್ನು ಪರಿಚಯ ಮಾಡ್ಕೋಬಾರ್ದು, ಹೀಗೆ ಇರಬೇಕು ಅಂತ. ಲೆಟ್ ಮಿ ಆಸ್ಕ್ ಎವ್ರಿ ಪೇರೆಂಟ್ ಟುಡೇ, ಯಾರು ನಿಮ್ಮ ಮಕ್ಕಳಿಗೆ ಫೋನ್ ಕೊಡಿಸಿದ ಮೇಲೆ ಗೈಡ್ಲೈನ್ಸನ್ನು ಕೊಟ್ಟಿದ್ದೀರಾ? ಮೊದಲನೇದು. ಎರಡನೇದು, ಸಾಕಷ್ಟು ಜನಕ್ಕೆ ತಂದೆ ತಾಯಿಯಂದ್ರಿಗೆ ಈ ಸೋಷಿಯಲ್ ನೆಟ್ವರ್ಕ್ ಬಗ್ಗೆ ಗೊತ್ತಿರಲ್ಲ. ಸೇ ಫಾರ್ ಎಕ್ಸಾಂಪಲ್ ರೇಣುಕಾ ಸ್ವಾಮಿ ಬಂದಿರುವಂತಹ ಜಾಗದಿಂದ ಅವ್ರ ತಂದೆ ತಾಯಿ ಅವರನ್ನ ಗೈಡ್ ಮಾಡಬೇಕು ಅಂದ್ರೆ ಇಟ್ಸ್ ಇಂಪಾಸಿಬಲ್. ಅವರಿಗೆ ಮೊಬೈಲ್ ಅಷ್ಟು ಬಳಕೆ ಮಾಡ್ತಾ ಇದ್ದ, ಅದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಇದ್ದ ಅನ್ನೋದೇ ಗೊತ್ತಿಲ್ಲ. ಹೌದು. ಸೊ ಹೀಗಿರ್ಬೇಕಾದ್ರೆ ಯಾರ ಜವಾಬ್ದಾರಿ ಇದು? ಖಂಡಿತವಾಗ್ಲೂ ಪ್ರತಿಯೊಬ್ಬ ಇಂಡಿವಿಜುವಲ್ನ ಜವಾಬ್ದಾರಿ. ಯಾಕೆಂತಂದರೆ ಇವತ್ತು ನಾವು ಸರ್ಕಾರದಿಂದನೂ ಸಾಕಷ್ಟು ಕೇಳ್ತಾ ಇದ್ದೀವಿ. ಬೇರೆ ಯಾವುದೇ ದೇಶದಲ್ಲಿ ನಾವು ಈ ಥರದ ಒಂದು ಇನ್ಸಿಡೆಂಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ವಿ ವುಡ್ ಡೋಂಟ್ ಸಿ ದಟ್. ಮೊದಲನೇದು,
ನಾವು ಯಾವುದೇ ರೀತಿಯಾದಂತಹ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಬಂದ್ರೂ ಸರ್ಕಾರದಿಂದ ಅವ್ರ ಜೊತೆ ಸೈನ್ ಅಪ್ ಆಗುತ್ತೆ ಸೇಯಿಂಗ್ ದಟ್ ಈ ಥರದನ್ನೆಲ್ಲ ನೀವು ಹೀಗೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಪ್ರಿಕಾಷನ್ಸ್ ತೊಗೊಳ್ತೀರಾ, ನಿಮ್ಮ ಆ್ಯಪ್ ಒಂದು ನನ್ನ ದೇಶದಲ್ಲಿ ಬರ್ತಾ ಇದೆ ಅಂತ ಅಂದಾಗ ಅದು ನನ್ನ ದೇಶದ ಜನತೆಗೆ ಏನನ್ನೆಲ್ಲ ಕೊಡುತ್ತೆ, ಏನು ನೆಗೆಟಿವ್ ಇಂಪ್ಯಾಕ್ಟು, ಏನು ಪಾಸಿಟಿವು, ಒಂದು ಕೈಂಡ್ ಆಫ್ ಟ್ರೀಟಿ ಸೈನ್ ಅಪ್ ಥರನೇ ಆಗಿರುತ್ತೆ. ಏಕೆಂದರೆ ಸೈಬರ್ ಪ್ರಪಂಚ ಇದು, ಸೈಬರ್ ಪ್ರಪಂಚಕ್ಕೂ ನಮಗೂ ಆಗ್ತಾ ಇರುವಂಥ ಟ್ರೀಟಿ ಪ್ರಕಾರ ಅವ್ರು ಎಲ್ಲವನ್ನ ಕೇಳಿರ್ತಾರೆ. ಕ್ಯಾನ್ ಐ ಡೂ ದ ಸೇಮ್ ಥಿಂಗ್ ಇನ್ US ಟುಡೇ? ಕೂತ್ಕೊಂಡು ಏನೋ ಒಂದು ಬಾಯ್ಗೆ ಬಂದಿದ್ದು ಕಮೆಂಟ್ ಮಾಡ್ತೀನಾ? ಇಲ್ಲ. ಯಾಕೆಂದರೆ ಫಿಲ್ಟ್ರಿಂಗು, ಅಲ್ಲಿ ಬೇಕಾಗಿರುವಂತಹ ಮಾನಿಟ್ರಿಂಗು ಎಲ್ಲ ನಡೀತಾ ಇದೆ. ನಮ್ಮ ದೇಶದಲ್ಲಿ ಇದನ್ನು ಪದೇ ಪದೇ ನಾವು ಒತ್ತಾಯ ಮಾಡ್ತಾನೆ ಇದ್ದೀವಿ. ಯಾಕೆಂದರೆ ಮೊದಲನೇದಾಗಿ ನಮಗಾಗ್ತಿರೋದು ಭಾರತದಲ್ಲಿ ಸೈಬರ್ ಸೆಕ್ಯೂರಿಟಿ ಮಿನಿಸ್ಟ್ರಿ ಇಲ್ಲ, ದ ಫಸ್ಟ್ ಥಿಂಗ್. ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಟುಡೇ. ಯಾಕೆಂತಂದರೆ ಸೈಬರ್ ಸೆಕ್ಯೂರಿಟಿ ಮಿನಿಸ್ಟ್ರಿ ಇಲ್ಲ ಅಂದರೆ ನಮಗಾಗ್ತಾ ಇರೋ ತೊಂದರೆ ಏನು ಅಂದರೆ ಪಾಲಿಸಿ, ಪ್ರೊಸೀಜರ್ಸು, ರೆಗ್ಯುಲೇಷನ್ಸು ಇದು ಯಾವುದನ್ನು ಯಾರು ಹೇಳಬೇಕು, ಯಾರು ಪಾಲಿಸಬೇಕು ಅನ್ನೋದರ ಬಗ್ಗೆ ಒಂದು ಕ್ವೆಶ್ಚನ್ ಮಾರ್ಕ್ ಬರ್ತಾ ಇದೆ. IT ಮಿನಿಸ್ಟ್ರಿ ಕೆಳಗೆ ಬರುತ್ತಾ ಅಂತ ನೋಡಿದಾಗ ಅವರು ಇಲ್ಲ ಇದು ನಮಗೆ ಬರಲ್ಲ, ಹೋಮ್ ಮಿನಿಸ್ಟ್ರಿ ಕೆಳಗೆ ಬರುತ್ತಾ ಅಂದರೆ ಇದು ನಮಗೆ ಬರಲ್ಲ. ಸೊ ನಮಗೆ ಒಂದು ಸೈಬರ್ ಸೆಕ್ಯೂರಿಟಿ ಮಿನಿಸ್ಟ್ರಿ ಬೇಕು. ಎರಡನೇದು ಅದು ಬರೋ ತನಕ ಹಾಗಾದರೆ ನಾವು ಕಾಯೋಣ? ಇಲ್ಲ, ಅಷ್ಟು ಟೈಮ್ ಇಲ್ಲ ನಮಗೀಗ. ಏನು ಮಾಡಬೇಕು? ಮೊದಲನೇದಾಗಿ ಖಂಡಿತವಾಗ್ಲೂ ಪ್ರತಿ ಒಂದು ಸರ್ಕಾರ ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗಳೇನಿದೆ ಅದರ ಮೂಲಕ ಪಾಲಿಸಿ ಪ್ರೊಸೀಜರ್ಸು ಹೊರಬರಬೇಕು, ಸೆಂಟ್ರಲ್ ಗೌರ್ಮೆಂಟಿಂದನೂ ಬರಬೇಕು. ಈ ಥರದ ಯಾವುದೇ ಆ್ಯಪ್ಗಳು ನಾಳೆ ದಿನ ಬರಲಿ, ಅದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ಅನಾಲಿಟಿಕ್ಸ್ ಯೂಸ್ ಮಾಡ್ತಾರೆ. ಅಂದರೆ ಯಾವುದೇ ಕೈಂಡ್ ಆಫ್ ನೀವು ಅಸಭ್ಯವಾದ ಫೋಟೋಗಳನ್ನು ಹಾಕ್ತೀರಾ ಅಂತಂದರೆ ಅದು ನೋಡಿ ಅದನ್ನು ಡಿಲೀಟ್ ಮಾಡಿ ಅದನ್ನು ಬ್ಲಾಕ್ ಮಾಡೋ ಕೆಪಾಸಿಟಿ ಇದೆ ಅದಕ್ಕೆ. ಅದೇ ಥರ ವರ್ಡಿಂಗ್ಸ್ಗಳಿಗೂ ಲಿಮಿಟೇಷನ್ ಇಟ್ಟಿರ್ತಾರೆ. ಸೊ ಎಲ್ಲದಕ್ಕೂ ತಡೆ ಹಿಡಿಯೋದಕ್ಕೆ ದಾರಿ ಇದೆ. ಬಟ್ ಅದನ್ನು ಫೋರ್ಸ್ ಮಾಡೋರು ಯಾರು? ನಮ್ಮ ಸರ್ಕಾರದವರು ಇಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು, ಮೊದಲನೇದು. ಎರಡನೇದು, ಖಂಡಿತವಾಗ್ಲೂ ಶಾಲಾ ಕಾಲೇಜುಗಳಲ್ಲಿ ಸೈಬರ್ ಅಪರಾಧ ಅಂದರೆ ಏನು, ಸೈಬರ್ ಅಪರಾಧದಲ್ಲಿ ಭಾಗಿಯಾದರೆ ಅವರು ಎಲ್ಲಿ ಹೋಗಿ ಮುಟ್ತಾರೆ, ಅವ್ರ ಕರಿಯರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಹೇಳ್ಕೊಡ್ಲೇಬೇಕು. ಯಾಕೆಂದರೆ ನಾವು ಇವತ್ತು ದರ್ಶನ್ ಅವರ ಕೇಸ್ನ ಮಾತಾಡ್ತಾ ಇದ್ದೀವಿ. ಆಸ್ ಅ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟು, ಕನ್ಸಲ್ಟೆಂಟ್ ಆಗಿ ಸಾಕಷ್ಟು ಯೂನಿವರ್ಸಿಟಿಗಳ ಜೊತೆನೂ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಟೇಬಲ್ ಮೇಲೂ ಮಿನಿಮಮ್ ಕೇಸ್ಗಳು ನಮ್ಮ ಮುಂದೆ ಬಂದು ಕೂತ್ಕೊಳ್ಳುತ್ತೆ. ಮೇಡಮ್, ಇದನ್ನ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕಾಗಲ್ಲ, ನಮ್ಮದೇ ಮಕ್ಕಳು ನಮ್ಮ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಬರಿತಾ ಇದ್ದಾರೆ, ಈ ಥರ ಬರಿತಾ ಇರೋದ್ರಿಂದ ನಮ್ಮ ರೆಪ್ಯುಟೇಷನ್ ಹಾಳಾಗ್ತಾ ಇದೆ, ಇವ್ರ ಮಧ್ಯೆ ಕಿತ್ತಾಡ್ಕೊಂಡು ಅವ್ರವ್ರ ಫೋಟೋಗಳನ್ನ ಹಾಕೊಳ್ತಾ ಇದ್ದಾರೆ, ಇದರಿಂದ ರೆಪ್ಯುಟೇಷನ್ ಎಲ್ಲ ಕಡೆಗೂ ಹಾಳಾಗ್ತಾ ಇದೆ ಅಂತ ಸಾಕಷ್ಟು ಕೇಸ್ಗಳು ಬರ್ತಾ ಇದೆ. ರೈಟ್ ಮ್ಯಾಮ್. ಅನುಪಾ ಸತೀಶ್, ನಾವಾಗಲೇ ಹೇಳ್ತಾ ಇದ್ವಿ ತುಂಬ ಕೆಟ್ಟದಾಗೆಲ್ಲ ಮೆಸೇಜ್ ಬರುತ್ತೆ ಅಂತ ಹೇಳಿ. ನಿಮ್ಗೆ ಮೆಂಟಲಿ ಎಷ್ಟು ಅಫೆಕ್ಟ್ ಆಗುತ್ತೆ ಆ ಥರ ಬರುವಂಥ ನೆಗೆಟಿವ್ ಮೆಸೇಜಸ್ ಅಂತ ಹೇಳಿ? ಡೆಫಿನೆಟ್ಲಿ ಡಿಪೆಂಡ್ಸ್ ಆನ್ ನೀವು ಹೇಗೆ ಅದನ್ನು ತೊಗೊತೀರಾ ಅಂತ. ಸೊ ನೀವು ಅದನ್ನು ನೀವು ಹೋಗಿ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೀರಾ, ಓಕೆ ಯಾರೋ ಒಬ್ರು ನನಗೆ ಹಿಂಗೆ ಹೇಳ್ಬಿಟ್ರು ಅಂತ ನೀವು ಯಾವಾಗ ಅದನ್ನು ಮೈಂಡಿಗೆ ತೊಗೊತೀರಾ, ಡೆಫಿನೆಟ್ಲಿ ಅದು ನಿಮ್ಗೆ ಅಫೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ತುಂಬ ಅಫೆಕ್ಟ್ ಆಗುತ್ತೆ. ಬಿಕಾಸ್ ನೀವೇನಾದರೂ ಆ ಕಾಮೆಂಟ್ ಏನಾದರೂ ನೀವು ಓಕೆ ಸಮ್ಮನ್ ಇಸ್ ಆ್ಯಕ್ಚುಲಿ ಯಾರೋ ಒಬ್ರು ಪರ್ಸನ್ ನನಗೆ ಹೇಳ್ತಿದ್ದಾರೆ ಅಂತ ಥಿಂಕ್ ಮಾಡಿದ್ರೆ. ಬಟ್ ನಾನು ಯೂಶ್ವಲಿ ಅದನ್ನು ಹೇಗೆ ಡೀಲ್ ಮಾಡ್ತೀನಿ ಅಂದರೆ, ಯಾವುದೋ ಒಂದು ಫೇಕ್ ಪ್ರೊಫೈಲ್, ಸೊ ಅವ್ರಿಗೆ ಡೈರೆಕ್ಟಾಗಿ ಬಂದು ಹೇಳೋಕ್ಕಾಗ್ತಾ ಇಲ್ಲ, ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಬಂದು ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತಲೂ ಅನಿಸಲ್ಲ. ಸೊ ಹಾಗೆ ಎತ್ತಿ ರಿಮೂವ್ ಮಾಡಿಬಿಡ್ತೀವಿ. ಬಟ್ ಅದರಲ್ಲೂ ತುಂಬ ಜನ ಅದರಿಂದ ಅಫೆಕ್ಟ್ ಆಗೋರು ಇದ್ದಾರೆ. ನಾನು ಬೇರೆ ನನ್ನ ಫೆಲೋ ಕ್ರಿಯೇಟರ್ಸ್ನ ನೋಡಿದ್ದೀನಿ, ಅವ್ರಿಗೆ ಹೇಗೆ ಇದು ಬ್ಯಾಡ್ ಕಾಮೆಂಟ್ಸ್ ಅಥವಾ ಟ್ರೋಲಿಂಗಿಂದ ಅಫೆಕ್ಟ್ ಆಗಿದ್ದಾರೆ ಎಷ್ಟೊಂದು ಜನ ಅಂತ. ಆಮೇಲೆ ಅವ್ರಿಗೆ ಮಾತ್ರ ಎಫೆಕ್ಟ್ ಆಗಲ್ಲ ಅನ್ಸುತ್ತೆ, ಅವ್ರ ಫ್ಯಾಮಿಲಿಗೂ ಎಫೆಕ್ಟ್ ಆಗುತ್ತೆ ಅಂತ. ಯಾಕಂದ್ರೆ ಆ ಫ್ಯಾಮಿಲಿ ಮೆಂಬರ್ಸು ನೋಡ್ತಾರಲ್ವಾ ಅದನ್ನ. ಎಲ್ಲರಿಗೂ ಇವಾಗ ಗೊತ್ತಿದೆ, ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ಇದೆ. ಸೊ ಇಟ್ಸ್ ನಾಟ್ ಲೈಕ್ ಅವರೊಬ್ಬರೇ ನೋಡ್ತಿದ್ದಾರೆ ಅಂತ, ಅವ್ರ ಫಾದರ್ ಮದರ್ ಎಲ್ಲರೂ ನೋಡ್ತಿರ್ತಾರೆ. ಸೊ ಎಲ್ಲರಿಗೂ ಅದನ್ನ ಈ ಪರ್ಸನ್ ಜಾಸ್ತಿ ಅಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅಯ್ಯೋ ನಮ್ಮ ಮನೆಯವ್ರಿಗೆಲ್ಲ ಬೇಜಾರಾಗ್ತಿದೆ ಇದರಿಂದ, ಸೊ ಏನು ಮಾಡಬೇಕು ಅಂತ. ಆ ಥರ ತುಂಬ ಜನ ಅಫೆಕ್ಟ್ ಆಗಿರೋದು ನೋಡಿದ್ದೀನಿ ಮ್ಯಾಮ್ ನಾನು. ಅದರಿಂದ ಬೇರೆ ಬೇರೆ ಅವರು ಡಿಸಿಷನ್ ತೊಗೊಳ್ಳೋದು ಆ ಥರದ್ದೆಲ್ಲ ನಡೆಯುತ್ತೆ ಆ ಟೈಮಲ್ಲಿ. ಬಿಕಾಸ್ ಗೊತ್ತಾಗಲ್ಲ, ಬಿಕಾಸ್ ಮ್ಯಾಮ್ ಹೇಳ್ದಂಗೆ ಗೈಡೆನ್ಸೇ ಇಲ್ಲ, ಯಾರೂ ಹೇಳ್ಕೊಟ್ಟೇ ಇಲ್ಲ ಯಾರಿಗೂ. ಓಕೆ ಈ ಥರ ಆದರೆ ನೀವೇನು ಮಾಡಬೇಕು ಅಂತ ಸ್ಕೂಲಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇಲ್ಲ, ಕಾಲೇಜಲ್ಲಿ ಹೇಳ್ಕೊಡ್ತಾ ಇಲ್ಲ, ಪೇರೆಂಟ್ಸ್ಗೆ ಅವ್ರಿಗೆ ಗೊತ್ತಿಲ್ಲ, ಬಿಕಾಸ್ ಅವ್ರಿನ್ನ ಓಲ್ಡರ್ ಜನ್ರೇಷನಲ್ಲೇ ಇದ್ದಾರೆ. ಸೊ ಎಲ್ಲೂ ನಮ್ಗೆ ಯಾರೂ ಹೇಳ್ಕೊಡ್ತಾ ಇಲ್ಲ. ಒಂದು ಸ್ವಲ್ಪ ಐ ಥಿಂಕ್ ಕ್ರಿಯೇಟರ್ಸ್ ಲೆವೆಲಲ್ಲಿ ಒಂದು ಸ್ವಲ್ಪ ನಾಲೆಜ್ ಇದೆ, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡ್ಬೋದು, ಹೇಗೆ ಆನ್ಲೈನಲ್ಲಿ ಸೈಬರ್ ಕ್ರೈಮ್ನ ಕನೆಕ್ಟ್ ಮಾಡ್ಬೋದು ಅಂತ. ಬಟ್ ನಾರ್ಮಲ್ ಜಸ್ಟ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಓಪನ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ, ಯಾರಿಗೂ ನಾಲೆಜ್ ಇರಲ್ಲ, ಅದರಿಂದ ಅಫೆಕ್ಟ್ ಆಗುತ್ತೆ. ಮ್ಯಾಮ್, ನಾನು ಆಗಲೇ ಹೇಳ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಕ್ಷಣದಲ್ಲಿ ಯಾರನ್ನು ಬೇಕಾದರೂ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬಹುದು. ಅವನು ಎಷ್ಟೇ ದೊಡ್ಡ ವ್ಯಕ್ತಿ, ಅವನು ಎಷ್ಟೇ ಸಾಧನೆ ಮಾಡಿರಲಿ, ಅವನ ಬಗ್ಗೆ ಏನು ಬೇಕಾದರೂ ಮಾತನಾಡ್ಬೋದು, ಏನು ಬೇಕಾದರೂ ಕಾಮೆಂಟ್ ಮಾಡಬಹುದು. ನೀವು ಕಂಪ್ಲೇಂಟ್ ಕೊಡ್ತೀರಾ ಅಥವಾ ನೀವು ಅವ್ರ ಬಗ್ಗೆ ದೂರು ಕೊಡ್ತೀರಾ ಅಂತಂದರೆ
ಯಾರ ಮೇಲೆ ಅಂತ ದೂರು ಕೊಡ್ತೀರಾ, ಯಾರ ಮೇಲೆ ಅಂತ ದೂರು ಕೊಡ್ತೀರಾ, ಹೆಂಗೆ ತೆಗಿಸ್ತೀರಾ ಅದನ್ನು ಅಂತ ಹೇಳಿ. ನಮ್ಮ ಬಗ್ಗೆ ಏನೋ ಒಂದು ಅಶ್ಲೀಲವಾಗಿ ಏನೋ ವೈರಲ್ ಆಗ್ತಾ ಇದೆ, ಅದನ್ನು ಫಿಲ್ಟರ್ ಮಾಡಿಸೋದು ಹೆಂಗೆ ಅಂತ ಹೇಳಿ. ಮೊದಲನೇದಾಗಿ ಇದು ನಾವು ಯಾವುದನ್ನು ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ನೋಡ್ತೀವಿ, ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಈಗಂತೂ ಸಾಕಷ್ಟು ಪ್ಲಾಟ್ಫಾರ್ಮ್ಗಳು ಇವತ್ತು ಇದೆ. ಮೊದಲನೇದು ಹೇಗೆ ತೆಗೆಸ್ತೀರಾ ಅಂತ ಕೇಳಿದ್ರಿ. ಹೌದು, ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದಾರೆ, ಒಂದಷ್ಟು ಫೇಕ್ ಅಕೌಂಟ್ಗಳು, ಅಕೌಂಟ್ಗೆ ನಾಮೋ ನಿಶಾನೆ ಇರಲ್ಲ ಅಲ್ಲಿ, ಯಾರ ಹೆಸರಲ್ಲಿ. ಯಾಕೆಂದ್ರೆ ನಿಮ್ಮ ಹೆಸರಲ್ಲಿ ನಾಳೆ ಬೆಳಗ್ಗೆ ನಾನು ಒಂದು ಅಕೌಂಟ್ ಓಪನ್ ಮಾಡಬಹುದು, ಹಾಗಂತ ನೀವು ಫೋಟೋ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಖಂಡಿತವಾಗ್ಲೂ ಸಾಕಷ್ಟು ಜನ ಸೆಲೆಬ್ರಿಟೀಸ್ ನನಗೆ ಈಸಿಯಾಗಿ ಇದನ್ನ ಹೇಳ್ತಾರೆ, ಮೇಡಮ್ ನಾನು ಅದಕ್ಕೆ ನನ್ನ ಸೋಷಿಯಲ್ ನೆಟ್ವರ್ಕಲ್ಲಿ ನಾನು ಅಕೌಂಟನ್ನೇ ಓಪನ್ ಮಾಡಲ್ಲ ಅಂತ. ಲೆಟ್ ಮೀ ಟೆಲ್ ಯು, ನೀವು ಅಕೌಂಟನ್ನ ಓಪನ್ ಮಾಡಿಲ್ಲ, ಆದರೆ ನಿಮ್ಮ ಹೆಸರಲ್ಲಿ ಬೇರೆಯವರು ಉಪಯೋಗಿಸ್ತಾ ಇರ್ಬೋದಲ್ವಾ. ನಿಜ. ಸೊ ಈ ಥರದ ಕೇಸ್ಗಳು ಸಾಕಷ್ಟು ಆಗ್ತಾ ಇದೆ. ಮತ್ತು ಏನು ಅಂತಂದರೆ, ನಮ್ಮಲ್ಲಿ ಸೈಬರ್ ಆಡಿಟಿಂಗ್ ಅನ್ನೋದು ಗೌರ್ಮೆಂಟಲ್ಲಿ ಇನ್ನೂ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಯಾಕೆಂತಂದರೆ ಪ್ರತಿಯೊಂದು ದೇಶದಲ್ಲೂ ಸೈಬರ್ ಆಡಿಟಿಂಗ್ ನಡೀತಾ ಇದೆ. ಈಗ ಪ್ರತಿಯೊಂದು ದೇಶದಲ್ಲೂ ಸೈಬರ್ ಆಡಿಟಿಂಗಲ್ಲಿ ಎಷ್ಟು ರೀತಿಯಾದ ಅಪರಾಧಗಳು ನಡೀತಾ ಇದೆ, ಯಾವ್ಯಾವ ಪ್ಲ್ಯಾಟ್ಫಾರ್ಮು ಹೇಗೆಲ್ಲ ಉಪಯೋಗಿಸ್ತಾ ಇದ್ದಾರೆ, ಟೆರರಿಸಮ್ ಯಾವುದು ಉಪಯೋಗ ಆಗ್ತಾ ಇದೆ, ಬ್ಯಾಕ್ ಎಂಡಲ್ಲಿ ಏನಾಗ್ತಿದೆ, ಫ್ರಂಟ್ ಎಂಡ್ ಏನು, ಪ್ರತಿಯೊಂದು ರಿಪೋರ್ಟ್ ತೊಗೊಂಡು ಅದನ್ನು ಹೇಗೆ ಸ್ಟ್ರಾಟಜಿಕಲ್ ವೈಸ್ ಆಗಿ ಹ್ಯಾಂಡಲ್ ಮಾಡಬೇಕು. ಯಾಕೆಂದರೆ ಇದು ಸರ್ಕಾರದ್ದು ಜವಾಬ್ದಾರಿ, ಹಾಗೆ ಸಾಮಾನ್ಯ ಜನದ್ದು ಜವಾಬ್ದಾರಿ, ಇಬ್ಬರದ್ದು ಜವಾಬ್ದಾರಿ ಆಗಿರೋದ್ರಿಂದ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಸರ್ಕಾರದ ಕಡೆಯಿಂದನೂ ಅದಕ್ಕೆ ಬೇಕಾಗಿರುವಂಥ ಮೆಷರ್ಸ್ ತೊಗೊಳ್ತಾ ಇದ್ದಾರೆ. ಈಗ ಇನ್ಸ್ಟಾಗ್ರಾಮಲ್ಲಿ ಹೇಗೆ ತೆಗಿತೀರಾ ಅಂತ ಬಂದಾಗ, ಮೊದಲನೇದು ಕೇಸ್ ರಿಜಿಸ್ಟರ್ ಆಗಿ ಅದು ಹೈಯೆಸ್ಟ್ ಪ್ರಿಯಾರಿಟಿ ಇದೆ. ಅಂದರೆ ಇವಾಗ ಯಾರ್ದೋ ಇಬ್ಬರು ಮನೆಯಲ್ಲಿ ಗಂಡ ಹೆಂಡ್ತಿನೋ ಅಥವಾ ಅಣ್ಣ ತಮ್ಮನೋ ಯಾರೋ ಕಿತ್ತಾಡಿದ್ದಾರೆ, ಅವ್ರ ಬಗ್ಗೆ ಯಾರೋ ಏನೋ ಬರಿತಾ ಇದ್ದಾರೆ 4 ಜನ ಅಂದಾಗ ಖಂಡಿತವಾಗ್ಲೂ ಅದು ಹೈಯೆಸ್ಟ್ ಪ್ರಿಯಾರಿಟಿ ಅಲ್ಲ. ಹೈಯೆಸ್ಟ್ ಪ್ರಿಯಾರಿಟಿ ಅಂತ ಬಂದಾಗ ಮೊದಲನೇದು ದೇಶಕ್ಕೆ ಏನೋ ತೊಂದರೆ ಆಗ್ತಾ ಇರುವಂಥ ಮೆಸೇಜ್ಗಳು ಹರಿದಾಡ್ತಾ ಇದೆಯಾ, ಖಂಡಿತವಾಗ್ಲೂ ಅದನ್ನು ರೆಸ್ಪೆಕ್ಟಿವ್ ಟೆಕ್ನಿಕಲ್ ಟೀಮ್ಸ್ ಯಾರ್ಯಾರಿದ್ದಾರೆ ಇನ್ಸ್ಟಾಗ್ರಾಮ್ ಮೂಲಕ ಥ್ರೂ ಮೆಟಾಯಿಂದ ಮಾತಾಡಿ ಅದನ್ನು ಏನು ಡಿಸ್ಕನೆಕ್ಟ್ ಮಾಡಬೇಕು. ಏಕೆಂದರೆ ಅದಕ್ಕೆ ಕನೆಕ್ಷನ್ಸು ಹೇಗೆ ಎಸ್ಟಾಬ್ಲಿಷ್ ಆಗಿದೆ ಅಂತ ಥ್ರೂ ಸರ್ವರಿಂದ ನಮಗೆ ಗೊತ್ತಾಗುತ್ತೆ, ಅದರಿಂದ ಕಟ್ ಡೌನ್ ಮಾಡಿಸೋದು. ಆನ್ ದ ಪ್ರಿಯಾರಿಟಿ ಯಾವುದೇ ರೀತಿಯಾಗಿ ಈ ಥರದ ಡಿಸ್ಕನೆಕ್ಟ್ ಮಾಡಿಸ್ಬೇಕು, ಅದನ್ನು ಡಿಲೀಟ್ ಮಾಡಿಸ್ಬೇಕು ಅಂದ್ರೂ ಪ್ರಾಪರ್ ಒಂದು ಎವಿಡೆನ್ಸ್ ಬೇಕು, ಮೊದಲನೇದು. ಎರಡನೇದು, ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಅಕೌಂಟನ್ನು ಓಪನ್ ಮಾಡಿದಾಗ ಎಷ್ಟು ಜನಕ್ಕೆ ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಂದು ಡಿಸ್ಕ್ಲೈಮರ್ ಇರುತ್ತೆ ಅಲ್ಲಿ. ಆ ಡಿಸ್ಕ್ಲೈಮರಲ್ಲಿ ನೀವು ಓದಿರ್ತೀರಾ ಈ ಕಂಟೆಂಟ್ಗಳನ್ನೆಲ್ಲ ಹೇಗೆಲ್ಲ ಉಪಯೋಗಿಸ್ತಾರೆ, ಎಲ್ಲೆಲ್ಲ ಹೋಗುತ್ತೆ, ನೀವು ಹಾಕುವಂಥ ಫೋಟೋ ಆಗಬಹುದು, ವಿಡಿಯೋ ಆಗಬಹುದು, ಕಂಟೆಂಟ್ ಆಗಬಹುದು, ಅದು ಎಲ್ಲಿ ಸ್ಟೋರ್ ಆಗುತ್ತೆ, ಅದರಿಂದ ಏನು ಎಲ್ಲಿ ಹರಿದು ಹೋಗುತ್ತೆ ಅನ್ನೋ ಈ ಎಲ್ಲ ಡಿಸ್ಕ್ಲೈಮರಲ್ಲೂ ನೀವಾಗೇ ಒಪ್ಕೊಂಡು ಸೈನ್ ಮಾಡಿರ್ತೀರಾ. ಓದಿರಲ್ಲ ಯಾರು, ಡೈರೆಕ್ಟ್ ನಾನು ಹೇಳ್ತಾ ಇರೋದು ಅಲ್ಲಿ ಇರುತ್ತೆ. ಎಷ್ಟು ಜನ ಓದಿದ್ದೀರಾ ಅದು ಸೆಕೆಂಡ್ ಕ್ವೆಶ್ಚನ್. ಸೊ ಆ ಡಿಸ್ಕ್ಲೈಮರ್ ಕೂಡ ಇರುತ್ತೆ. ನಾವು ನಾಳೆ ದಿನ ಕೇಸ್ ಹಾಕಿದಾಗ ಇದೆಲ್ಲವನ್ನ ವಿಲೇವಾರಿ ಮಾಡಿ ಆ ಪ್ರಿಯಾರಿಟಿ ಆಫ್ ಕೇಸ್ ಎಷ್ಟು ದೊಡ್ಡದು ಅದನ್ನು ನೋಡಿ ತೆಗೆಸ್ತಾರೆ. ಖಂಡಿತವಾಗ್ಲೂ ಅದನ್ನು ಡಿಲೀಟ್ ಮಾಡಬಹುದು. ಆಮೇಲಿಂದ ಈಗ ನಿಮಗೆ ಗೊತ್ತಿರಬಹುದು, ರೀಸೆಂಟಾಗಿ ನಾವು ಹ್ಯಾಂಡ್ಲ್ ಮಾಡಿದಂಥ ದೊಡ್ಡ ಕೇಸು ಅಂತಂದರೆ ಪಾಸ್ ಚಾಲೆಂಜ್ ಅಂತ. ಇನ್ಸ್ಟಾಗ್ರಾಮಲ್ಲಿ ಪಾಸ್ ಚಾಲೆಂಜ್ ಅಂತ ಬಂದಿತ್ತು. ಸಾಕಷ್ಟು ಹೆಣ್ಣು ಮಕ್ಕಳ ಒಂದು ಒಳ್ಳೆಯ ಫೋಟೋ ಜೊತೆಗೆ ಅಸಭ್ಯವಾದ ಫೋಟೋವನ್ನು ಕ್ರಿಯೇಟ್ ಮಾಡಿ ತುಂಬ ಹಾಕಿದ್ರು. ಅದು ಹೆಂಗೆ ಅಂದರೆ, ಅನಾಲಿಟಿಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಿತ್ತು ಅಂದರೆ, ಇನ್ಸ್ಟಾಗ್ರಾಮು ಇಷ್ಟು ಸೆಕೆಂಡು ಅಂತ ಆ ಫೋಟೋ ಇದ್ದರೆ ಅದನ್ನು ಅದು ಐಡೆಂಟಿಫೈ ಮಾಡಿ ಡಿಲೀಟ್ ಮಾಡ್ತಿತ್ತು. ಆದರೆ ಇವರು ಲೆಸ್ಸರ್ ಸೆಕೆಂಡ್ಸ್ಗೆ ಆ ಒಂದು ಅಸಭ್ಯವಾದ ಫೋಟೋವನ್ನು ಹಾಕ್ತಾ ಇದ್ದಿದ್ದರಿಂದ ಅದು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಇವ್ರು ಕೊಟ್ಟಂಥ ಚಾಲೆಂಜ್ ಏನು ಅಂದರೆ, ಒಳ್ಳೆ ಫೋಟೋ, ಅದ್ರ ಮಧ್ಯೆ ಅಸಭ್ಯ ಫೋಟೋ ಮತ್ತೆ ಒಳ್ಳೆ ಫೋಟೋ, ಈ ರೀತಿ ಸೀರೀಸ್ ಹಾಕ್ತಾ ಇದ್ದಿದ್ದರಿಂದ ಅದನ್ನು ನೀವು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಹೋಲ್ಡ್ ಮಾಡಿ ಪಾಸ್ ಮಾಡಿ ರಿಪೀಟ್ ಮಾಡಬೇಕು. ಅದು ಚಾಲೆಂಜು. ಅವರ ಅಜೆಂಡಾ ಏನಿತ್ತು ಅಂತಂದರೆ, ಇದೊಂದು ಮಾಫಿಯಾ, ಅವರಿಗೆ ಟ್ರಾಫಿಕ್ ಜನರೇಟ್ ಆಗಬೇಕು, ಸಾಕಷ್ಟು ಜನ ಅಲ್ಲಿಗೆ ಟ್ರಾಫಿಕ್ ಜನರೇಟ್ ಆಗಿ ಅಲ್ಲಿ ವ್ಯೂ ಮಾಡೋದಕ್ಕೆ ಬರಬೇಕು, ಅದನ್ನು ಇಟ್ಕೊಂಡು ಅಡ್ವರ್ಟೈಸರ್ಸ್ ಮೂಲಕ ಅವರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿ ದುಡ್ಡು ಮಾಡಬೇಕು. ದಿಸ್ ಇಸ್ ವಾಟ್ ದ ಬಿಸ್ನೆಸ್ ಇಸ್. ಆದರೆ ಅಲ್ಲಾಗ್ತಾ ಇದ್ದಿದ್ದೇನು, ಸಾಕಷ್ಟು ನಮ್ಮ ಮನೆಯ ಹೆಣ್ಣು ಮಕ್ಕಳ ಫೋಟೋಗಳು ಅಲ್ಲಿ ಅಸಭ್ಯವಾಗಿ ಕಾಣಿಸ್ಕೊಳ್ಳೋದಕ್ಕೆ ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಯಾವುದೋ ಸ್ಕೂಲ್ ಮ್ಯಾಮ್, ನಾವೇ ಸ್ಟೋರಿ ಮಾಡಿದೀವಿ, ಸ್ಕೂಲಲ್ಲಿ ಅದು ಫ್ರೆಂಡ್ಸ್ ಜೊತೆ ಏನೋ ಜಗಳ ಆಗಿ ಆ ಹುಡುಗಿ ಇದು ಫೋಟೋನ ಆಫ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದು. ಹೌದು. ಸೊ ಇದನ್ನು ಈ ಥರ ಬಂದಾಗ ನಾವೇನು ಮಾಡಿದ್ವಿ, ಎಲ್ಲ ಕೇಸ್ಗಳ ಜೊತೆಗೆ ಅದನ್ನು FIR ಮಾಡಿ ರಿಜಿಸ್ಟರ್ ಮಾಡಿ ಇನ್ಸ್ಟಾದವ್ರ ಜೊತೆ ಮಾತಾಡಿ, ಇದು ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂಥ ಅವಮಾನ, ನೀವು ಇದನ್ನು ತೆಗೆದಿಲ್ಲ ಅಂದರೆ ನಾವು ಲೀಗಲ್ಲಾಗಿ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಅವರಿಗೆ ಲೆಟರ್ ಬರೆದು ಅದರಿಂದ ಪಾಸ್ ಚಾಲೆಂಜನ್ನು ಕಟ್ ಮಾಡಿಸಿದ್ವಿ. ಆದರೆ ಇಲ್ಲಿ ನಾವು ನೋಡಿದಾಗ ಈ ಕೇಸಲ್ಲಿ ದಿಸ್ ಇಸ್ ಪ್ಯೂರ್ಲಿ ಪರ್ಸ್ನಲ್, ಒಬ್ರಿಗೊಬ್ರು ಬೈದಾಡ್ತಾ ಇರೋದು. ಇಲ್ಲಿ ಒಂದು ಮೆಸೇಜಲ್ಲಿ ಒಬ್ರಿಗೊಬ್ರು ಬೈದಾಡ್ತಾ ಇರಬೇಕಾದ್ರೆ ಅವರವರ ಮಧ್ಯದಲ್ಲಿ ಪರ್ಸ್ನಲ್ ಆಗಿ ಅವರವರ ಒಬ್ಬೊಬ್ಬರ ಮೇಲೆ ಯಾವ ರೀತಿಯಾದ ದ್ವೇಷ ಇತ್ತು ಅನ್ನೋದು ಖಂಡಿತವಾಗ್ಲೂ ಹೈಯೆಸ್ಟ್ ಪ್ರಿಯಾರಿಟಿ ಕೇಸ್ ಅಲ್ಲ ಇದು. ಹೌದು. ಈ ಥರ ನಾನು ಆ್ಯಸ್ ಎ ಸೆಲೆಬ್ರಿಟಿ ನನಗೆ ಈ ಥರ ತೊಂದರೆ ಆಗ್ತಿದೆ ಅಂತ ಪವಿತ್ರ ಗೌಡ ಅವರು ಖಂಡಿತವಾಗ್ಲೂ ಕೇಸ್ ರಿಜಿಸ್ಟರ್ ಮಾಡಿ, ಇದು ಹೈಯರ್ ಎಂಡಿಗೆ ಹೋಗ್ತಾ ಇದೆ, ಇದರಿಂದ ನನಗೆ ಮಾನನಷ್ಟ ಆಗ್ತಿದೆ ಅಂತೆಲ್ಲ ಹೇಳಿ ಒಂದು FIR ಮಾಡಿಸಿದ್ದಿದ್ರೆ ಖಂಡಿತವಾಗ್ಲೂ ಅದು ತೆಗೆಸೋದು ಆಗ್ತಿತ್ತು, ಆತನಿಗೆ ಬುದ್ಧಿ ಹೇಳುವ ಕೆಲಸನೂ ಖಂಡಿತವಾಗ್ಲೂ ಆಗ್ತಿತ್ತು.
ನಾನು ಇದೇ ವಿಚಾರ ಕೇಳಬೇಕು ಅಂದ್ಕೊಂಡು ಈಗ ಹೀಗೆಲ್ಲ ಮಾಡ್ತಾರೆ, ನಾವೇನೋ ಓಕೆ ಯಾರೋ ಸೆಲೆಬ್ರಿಟೀಸ್ ಅದನ್ನ ಅಥವಾ ಯಾರಿಗೆ ಅಫೆಕ್ಟ್ ಆಗಿದೆಯೋ ಅವರು ಸೈಬರ್ ಕ್ರೈಮ್ ಸ್ಟೇಷನ್ಗೆ ಹೋಗ್ತಾರೆ, ಸನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ತಪ್ಪು ಮಾಡಿದವನಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದು ಜನರಿಗೆ ಗೊತ್ತಾಗಬೇಕು ಮ್ಯಾಮ್. ಏನು ಶಿಕ್ಷೆ ಆಗುತ್ತೆ, ಹೇಗೆ ಅವ್ರನ್ನ ಟ್ರೇಸ್ ಮಾಡಲಾಗುತ್ತೆ ಅಂತ ಹೇಳಿ. ಟ್ರೇಸ್ ಮಾಡೋದು ಖಂಡಿತವಾಗ್ಲೂ ನಾವು ಥ್ರೂ IP ಅಡ್ರೆಸ್ ಎಲ್ಲಿಂದ ಬರ್ತಾ ಇದೆ ಅದು, ಆ IP ಅಡ್ರೆಸ್ ಆ ಟೈಮಿಗೆ ಆ ಫೋನಿಗೆ ಯಾವ ಫೋನಿಗೆ ಅದು ಅಲರ್ಟ್ ಆಗಿದೆ ಅಂದರೆ ISP ಮೂಲಕ ನಮಗೆ ಅದು ಗೊತ್ತಾಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ನಮ್ಮ IT ಆ್ಯಕ್ಟ್ ಪ್ರಕಾರ ತುಂಬಾ ದೊಡ್ಡ ಶಿಕ್ಷೆ ಏನಿಲ್ಲ, 3 ವರ್ಷ ಜೈಲಾಗಿರ್ತಾ ಇತ್ತು. ಅಂದರೆ ಕೇಸ್ ಪ್ರೂವ್ ಆಗಿ ಅದರಲ್ಲಿ ಅದು ನಿಜವಾಗ್ಲೂ ಅಸಭ್ಯವಾದ ಫೋಟೋಗಳನ್ನು ಹಾಕಿ ಅವರು ಡಿಸ್ಕ್ರೈಬ್ ಮಾಡಿರುವಂಥ ಎಲ್ಲ ನಡೆದಿದ್ದು ಪ್ರೂವ್ ಆಗಿದ್ದಿದ್ರೆ ಅಥವಾ ಜುಲ್ಮಾನೆ 1 ಲಕ್ಷ ಆಗಿರ್ತಿತ್ತು. ಇದು 3 ವರ್ಷ ಜೈಲು, 3 ವರ್ಷ ಜೈಲು ಕಡಿಮೆ ಅಲ್ಲ, ಅವ್ರ ಜೀವನ 3 ವರ್ಷ ಜೈಲಲ್ಲಿ ಆಗ್ತಿತ್ತು, ಮತ್ತೆ 1 ವರ್ಷ ಇದಾಗ್ತಿತ್ತು. ಇದರಲ್ಲಿ ನಮಗೆ ಇನ್ನೊಂದು ಚಾಲೆಂಜ್ ಏನು ಬರ್ತಾ ಇದೆ ಅಂತಂದರೆ, ನಮ್ಮ ಭಾರತದಲ್ಲಿ ಈ IT ಆ್ಯಕ್ಟ್ ಏನಿದೆ ಇನ್ನು ಗ್ರ್ಯಾನ್ಯುಲರ್ ಲೆವೆಲ್ ಆಫ್ IT ಆ್ಯಕ್ಟ್ ನಮಗೆ ಬೇಕು. ಯಾಕೆಂತಂದ್ರೆ ಸೈಬರ್ ಅಪರಾಧದಲ್ಲಿ ಹ್ಯಾಕಿಂಗ್ ಅಂತ ಬಂದಾಗ ಹ್ಯಾಕಿಂಗಲ್ಲಿ ಹಲವಾರು ವಿಧಾನಗಳಿದೆ. ಆ ಪ್ರತಿಯೊಂದು ಹ್ಯಾಕಿಂಗಿಗೂ ಸಪ್ರೇಟ್ ಆದ ಒಂದು ನಮಗೆ ಪಾಲಿಸಿ ಬೇಕು, ಅದಕ್ಕೆ ಗವರ್ನಿಂಗ್ ಪಾಲಿಸಿ ಬೇಕು ನಮಗೆ. ಆ ಗವರ್ನಿಂಗ್ ಪಾಲಿಸಿ ಮೂಲಕ, ಯಾಕೆಂತಂದ್ರೆ ನಮ್ಮ ಪ್ರತಿಯೊಬ್ಬರ ಜೀವನನೂ ಸೈಬರ್ ಸ್ಪೇಸೇ ಇವತ್ತು. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾವು ಫೋನು ನಮ್ಮ ಲ್ಯಾಪ್ಟಾಪಲ್ಲೇ ಇರ್ತೀವಿ. ಸೊ ಹಾಗಾಗಿ IT ಆ್ಯಕ್ಟು ಇನ್ನೂ ಸ್ಟ್ರಾಂಗ್ ಆಗಿ ನಮ್ಮ ಭಾರತ ದೇಶದಲ್ಲಿ ಬೇಕು ನಮಗೆ. ರೈಟ್ ಮ್ಯಾಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಶುಭಮಂಗಳ ಅವರೇ, ಹಾಗೆ ಅನೂಪ. ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಹೇಳ್ತಾ ಇದ್ದ ಹಾಗೆ ವಿಶೇಷ ಅತಿಥಿಗಳು ಮೆನ್ಷನ್ ಮಾಡ್ತಾ ಇದ್ರು, ಏನೋ ಕಾಮೆಂಟ್ ಮಾಡಿ, ಏನೋ ಮೆಸೇಜ್ ಮಾಡಿ, ಅಶ್ಲೀಲವಾದಂಥ ಫೋಟೋನ ಕಳಿಸಿ ಅಥವಾ ಯಾರನ್ನೂ ಅಶ್ಲೀಲವಾಗಿ ಟ್ರೋಲ್ ಮಾಡಿ ನೀವು ಬಚಾವ್ ಆಗ್ತೀವಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದು ನಿಮ್ಮ ತಪ್ಪು ಕಲ್ಪನೆ. ನಿಮ್ಮ ಮೇಲೆ ಖಂಡಿತವಾಗ್ಲೂ ಆಕ್ಷನ್ ಆಗುತ್ತೆ. ಹೌದು, ಭಾರತದಲ್ಲಿ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ಹಾಗೆ ಕಾನೂನು ತುಂಬಾನೇ ಸ್ಟ್ರಾಂಗ್ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಅಟ್ಲೀಸ್ಟ್ ಈಗಲಾದರೂ, ಇಷ್ಟು ದೊಡ್ಡ ಮಟ್ಟದಲ್ಲಿ ಸೈಬರ್ ಕ್ರೈಮ್ಗಳಾಗ್ತಾ ಇರುವಂತಹ ಈ ಟೈಮ್ನಲ್ಲಿ ಈಗಲಾದರೂ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕಠಿಣ ಕಾನೂನನ್ನ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.